ಕುಂಭ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ರಾಹು ಮತ್ತು ಬುಧ ಗ್ರಹಗಳು ಶುಭ ಫಲವನ್ನು, ಶನಿ, ಕೇತು, ಗುರು, ಶುಕ್ರ, ಕುಜ ಮತ್ತು ರವಿ ಗ್ರಹಗಳು ಮಿಶ್ರ ಫಲ ಅಥವಾ ಅಶುಭ ಫಲವನ್ನ ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಚಾನಲನ್ನು ತುಂಬ ಪ್ರೀತಿಯಿಂದ ನೋಡುತ್ತಿರುವ ತಮಗೆಲ್ಲ ನನ್ನ ಅನಂತ ವಂದನೆಗಳು. ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ಈ ಮಾಸ ಭವಿಷ್ಯದ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ತಾವು ಈ ಚಾನಲನ್ನು ವೀಕ್ಷಣೆ ಮಾಡಿ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಈ ಚಾನಲ್ಗೆ ಅವರು ಸಹ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ ಈ ಚಾನಲ್ ಯಶಸ್ವಿಯಾಗಲು ತಾವು ಸಹಕರಿಸಬೇಕೆಂದು ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ. ಆಗಸ್ಟ್ 2025 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ಕೆಳಕಂಡಂತಿವೆ: 3, 12, 13, 14, 17, 21, 22 ಮತ್ತು 24. ಇವುಗಳಲ್ಲಿ 12, 17 ಮತ್ತು 21 ದಿನಾಂಕಗಳು ಬಹಳ ಮುಖ್ಯವಾದವು. ಈ ದಿನಾಂಕಗಳಲ್ಲಿ ಬದಲಾವಣೆ ಆಗುವುದು ಗ್ಯಾರಂಟಿ. ಈ ದಿನಾಂಕಗಳನ್ನು ತಾವು ಒಂದೆಡೆ ಬರೆದಿಟ್ಟುಕೊಂಡು ಆ ದಿನಾಂಕಗಳಲ್ಲಿ ತಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನ ತಾವು ವಿಮರ್ಶೆ ಮಾಡಿ. ಈಗ ಕಳೆದ ಮಾಸಗಳಲ್ಲಿ ನಾನು ತಮಗೆ ತಿಳಿಸಿರುವ ದಿನಾಂಕಗಳಲ್ಲಿ ನಡೆದ ಕೆಲವೊಂದು ಘಟನೆಗಳನ್ನು ವಿಮರ್ಶೆ ಮಾಡೋಣ. ಮೊದಲನೆಯದಾಗಿ ದಿನಾಂಕ 6 ಜುಲೈ. ಈ ದಿನಾಂಕದಂದು ಇಂಗ್ಲೆಂಡ್ನಲ್ಲಿ ಭಾರತ ತಂಡ ಅದ್ಭುತವಾಗಿ ಆಟವಾಡಿ 2ನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡಿದೆ. ಭಾರತ ತಂಡದ ನಾಯಕನಾದ ಶುಭಮನ್ ಗಿಲ್ 2 ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿ ಅದ್ಭುತವಾದ ಆಟವನ್ನು ಆಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಅದೇ ರೀತಿ ಜುಲೈ 4ರಿಂದ ಅಮೆರಿಕದ ಟೆಕ್ಸಾಸ್ನಲ್ಲಿ ಸುರಿಯುತ್ತಿರುವ ಭಾರೀ ಮಳೆ. ಈ ಮಳೆಯಿಂದ 180ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಇದು ಬಹಳ ದುಃಖಕರವಾದ ವಿಷಯ. ಅದೇ ರೀತಿ ಗುಜರಾತ್ನ ವಡೋದರಾದಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡ ಬ್ರಿಡ್ಜ್ ಕುಸಿತ ಕಂಡು 10ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಇದು ದಿನಾಂಕ 9 ಜುಲೈ 2025ರಂದು ನಡೆದಿದೆ. ಈ ಬ್ರಿಡ್ಜ್ ಮುರಿದು ಬಿದ್ದಿರುವ ಚಿತ್ರಗಳನ್ನು ನೋಡಿದಾಗ ಬಹಳ ಗಾಬರಿಯಾಗುತ್ತದೆ. ಅದೇ ರೀತಿ ದಿನಾಂಕ 14 ಜುಲೈ 2025 3ನೇ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ತಂಡ ಗೆಲ್ಲುವ ಪಂದ್ಯವನ್ನು ಇಂಗ್ಲೆಂಡ್ಗೆ ಬಿಟ್ಟುಕೊಟ್ಟಿತು. ಈ ಜುಲೈ 14 ಅರ್ಥ ಮಾಡಿಕೊಳ್ಳಬೇಕು. ಆ ದಿನ ಶನಿಗ್ರಹವು ವಕ್ರ ಸಂಚಾರಕ್ಕೆ ಶುರು ಮಾಡಿದೆ. ಶನಿ ವಕ್ರಿಯಾಗಿರುವುದರಿಂದ ಈ ಎಲ್ಲ ಘಟನೆಗಳು ನಡೆಯುತ್ತಿವೆ. ಜುಲೈ 14, 2025ರಂದು ಕನ್ನಡದ ಅತ್ಯದ್ಭುತ ಹಿರಿಯ ನಟಿಯವರಾದ
ಬಿ ಸರೋಜಾದೇವಿಯವರು ಸಹ ನಿಧನ ಹೊಂದಿದ್ದಾರೆ. ಈಗ ಸ್ಟಾಕ್ ಮಾರ್ಕೆಟ್ ಕಡೆ ಗಮನ ನೀಡೋಣ. ಜೂನ್ 27ರಂದು 25,654 ಮಟ್ಟದಲ್ಲಿದ್ದ ನಿಫ್ಟಿ ಜುಲೈ 4ನೇ ತಾರೀಕು 25,331 ಲೋ ತಲುಪಿದೆ. ಅದೇ ರೀತಿ ಜುಲೈ 14ರಂದು 25,001 ಅಂಕ ಲೋ ತೋರಿಸಿದೆ. ಶುಕ್ರವಾರ 18 ಜುಲೈ 2025ರಂದು 24,918 ಲೋ ತಲುಪಿದೆ. ಅಂದರೆ ಜೂನ್ 27ರಿಂದ ಜುಲೈ 18ರವರೆಗೆ 736 ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುತ್ತದೆ. ನಿಮಗೆ ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ಸಂತೋಷ ದೊರೆಯಲಿದೆ. ನಿಮ್ಮಲ್ಲಿ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನೈವಂತಿಕೆ ಚೆನ್ನಾಗಿರಲಿದೆ. ನಿಮಗೆ ಸಾಲಗಳು ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಸಿಗಲಿದೆ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಾಯ ಸಹಕಾರ ಸಿಗಲಿದೆ. ನಿಮ್ಮ ಆಶಯಗಳು ಆಕಾಂಕ್ಷೆಗಳು ಈ ಅವಧಿಯಲ್ಲಿ ಕೈಗೂಡಲಿವೆ. ನಿಮ್ಮ ವಿದೇಶಿ ಸಹಭಾಗಿತ್ವ ಯಶಸ್ಸನ್ನು ಕಾಣುತ್ತದೆ. ನೀವು ಯಾವುದಾದರೊಂದು ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದರೆ ಅದರಲ್ಲಿ ಮುಕ್ತಿ ಹೊಂದಿ ಬಿಡುಗಡೆ ಭಾಗ್ಯವನ್ನು ಪಡೆಯುತ್ತೀರಿ. ನಿಮ್ಮ ತಾಯಿಗೆ ಸಂಕಟಗಳು ಜಾಸ್ತಿಯಾಗಿ ಆರೋಗ್ಯ ಸಮಸ್ಯೆ ಬರಬಹುದು. ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಕಂಡುಬರಲಿದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಯಶಸ್ಸು ಸಿಗುವುದಿಲ್ಲ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ. ನೀವು ಕೃಷಿಕರಾಗಿದ್ದರೆ ನಿಮಗೆ ಲಾಭ ಕಡಿಮೆ ಸಿಗಲಿದೆ. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ. ನೀವು ಬಾಡಿಗೆಗಾಗಿ ಮನೆಯನ್ನು ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ. ನಿಮ್ಮ ಕಾಯಿಲೆಗಳು ಕಡಿಮೆಯಾಗಲಿವೆ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನೀವು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡುತ್ತಿದ್ದರೆ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹಾರ ಮಾಡಿ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳ ಯಶಸ್ಸು ನಿಧಾನವಾಗಲಿದೆ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಲಾಭ ಕಡಿಮೆ ಇರಲಿದೆ. ನಿಮ್ಮ ಪ್ರಯಾಣಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನೀವು ವಿದೇಶದಲ್ಲಿನ ಯಶಸ್ಸು ಮತ್ತು ಸಂಬಂಧಗಳ ಬಗ್ಗೆ ಹುಷಾರಾಗಿರಿ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗಲಿದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ.
ನಿಮ್ಮ ಉನ್ನತ ವ್ಯಾಸಂಗದ ಯಶಸ್ಸು ನಿಧಾನವಾಗಲಿದೆ. ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ನೀವು ಈ ಅವಧಿಯಲ್ಲಿ ಧರ್ಮ ಕಾರ್ಯ ಮಾಡಬೇಕೆಂದಿದ್ದರೂ ಅದು ಸಾಧ್ಯವಿಲ್ಲ. ನಿಮ್ಮ ಹಡಗು ಅಥವಾ ವಿಮಾನದ ದೂರ ಪ್ರಯಾಣ ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.